ಇದೇನಿಲ್ಲ ಅಂದ್ರೆ ಒಂದು 20 ವರ್ಷ ನಾವು ಅದಕ್ಕೆ ಅಷ್ಟಕ್ಕೆ ಮಾಡ್ಕೋಬಹುದು ಸರ್. ಮಾಡ್ಕೊಬಹುದು. ಪ್ರೂನಿಂಗ್ ಮಾಡಿದಷ್ಟು ಗಿಡ ಚೆನ್ನಾಗಿ ಬೆಳೆಯುತ್ತೆ, ಮತ್ತೆ ಹಣ್ಣುಗಳು ಕ್ವಾಲಿಟಿ ಹಣ್ಣುಗಳು ಸಿಗ್ತದೆ ನಿಮಗೆ. ಸೊ ಮಾವಿನ ಗಿಡದಲ್ಲಿ ಅದೊಂದು ಪ್ರಯೋಜನ ಏನಪ್ಪಾ ಅಂದ್ರೆ ಪ್ರೂನಿಂಗ್. ಹೂ ಬರಬೇಕು ಅಂತಂದ್ರೆ ಎಲೆಗಳು ಈ ತರ ಆಗ್ಬೇಕು ಸರ್. ಓಕೆ, ಎಲೆಗಳು ಬಲಿಬೇಕು, ಇದು ಬಲಿಬೇಕು, ಇದರಲ್ಲಿ ಆಹಾರ ಶೇಖರಣೆ ಆಗುತ್ತೆ. ಎಲೆಗಳು ಬಲ್ತಾಗ ಇದರಲ್ಲಿ ಇನ್ನೂ ಆಹಾರ ಶೇಖರಣೆ ಇಲ್ಲ. ಸೊ ನೀವು ಪುನಃ ಕಡೆಗೂ ಗಾಳಿ ಬೆಳಕು ಬೀಳಬೇಕು, ಅವಾಗ ರೋಗನೂ ಬರಲ್ಲ. ಹಣ್ಣುಗಳು ಹೂಗಳು ತುಂಬಾ ಚೆನ್ನಾಗಿ ಬರ್ತವೆ, ಯಾವ ರೋಗನೂ ಬರಲ್ಲ, ಅದಕ್ಕೆ ನೀಟಾಗಿ ಕೆಲಸ ಆಗ್ತದೆ ಸರ್. ನಮಸ್ಕಾರ ನನ್ನ ವೀಕ್ಷಕರು, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನೈಸರ್ಗಿಕ ಬದುಕು ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಈಗ ಎಲ್ಲಾ ಕಡೆ ಈ ಮಾವಿನ ಗಿಡಗಳು ನಶಿಸಿ ಹೋಗ್ತಾ ಇದೆ. ಒಂದಷ್ಟು ಬೇರೆ ಬೇರೆ ತರದ ಮಾವಿನ ಗಿಡಗಳು ಬರ್ತಿದೆ. ಇಲ್ಲೊಬ್ರು ಸರ್, ನಾನು ನಮ್ಮ ದೇಶದಲ್ದಿರೋ ಬೇರೆ ಬೇರೆ ದೇಶದಿಂದ ಒಂದು ಗಿಡಗಳನ್ನ ತಂದೆ ನಾನು ಬೆಳಿತಾ ಇದ್ದೀನಿ ಅಂತ ಇದಾರೆ. ಬನ್ನಿ ಹೋಗೋಣ ಅವ್ರ ತೋಟಕ್ಕೆ ಯಾವ ತರ ಇದೆ ಅಂತ ನೋಡೋಣ. ಸರ್ ನಮಸ್ಕಾರ, ನಿಮ್ಮ ಪರಿಚಯ ಮಾಡ್ಕೊಳ್ಳಿ. ನಮಸ್ಕಾರ, ನನ್ನ ಹೆಸರು ಶೇಷಕುಮಾರ್ ಅಂತ. ನಾನು ಕೋಟೆಕೆರೆ ಗ್ರಾಮದಿಂದ ಮಾತಾಡ್ತಾ ಇದ್ದೀನಿ. ನನ್ನಲ್ಲಿ ಇಲ್ಲಿ 4 ಎಕರೆ ಜಮೀನಿದೆ. ಇದರಲ್ಲಿ ನಾನು ಸಮಗ್ರ ಕೃಷಿ ಮಾಡಿದ್ದೇನೆ. ನಮ್ಮಲ್ಲಿ ತರಕಾರಿ ಇದೆ, ಹಣ್ಣುಗಳಿದೆ, ವಿವಿಧ ದೇಶಗಳ ಹಣ್ಣುಗಳಿದೆ. ಹಣ್ಣುಗಳು ಅಂತಂದರೆ ನಾವು ಲೋಕಲ್ ಥರ ಹಣ್ಣುಗಳು ಇದೆ, ಲೋಕಲ್ ಹಣ್ಣು ಇಲ್ಲ ಅಂತಲ್ಲ, ಬೇರೆ ದೇಶದ ಹಣ್ಣುಗಳು ತುಂಬ ಇದೆ ನನ್ನ ಹತ್ರ. ಒಂದು 100 ವೆರೈಟಿ ತನಕ ನಮಗೆ ಹಣ್ಣು ಸಿಗ್ತದೆ. ಇವಾಗ ನಾವು ಎಲ್ಲೇ ಈಗ ನಿಂತಿದ್ದೀವಿ, ಇಲ್ಲಿ 2 ದೇಶದ ಹಣ್ಣುಗಳನ್ನ ಕಮರ್ಷಿಯಲ್ ಆಗಿ ನಾನು ಬೆಳೀತಾ ಇದ್ದೀನಿ. ಸೊ ಇದರಲ್ಲಿ ನೀವು ಹಿಂದ್ಗಡೆ ನೋಡ್ಬೋದು, ಇದು ಒಂದು ಥೈಲ್ಯಾಂಡ್ ದೇಶದ ಒಂದು ಮಾವಿನ ಮರ. ಈ ಮಾವಿನ ಮರದಲ್ಲಿ ನೋಡಿ ಎಷ್ಟು ಇದು ನೆಟ್ಟು 1.5 ವರ್ಷ ಆಗಿದೆ. 1.5 ವರ್ಷ? ಹೌದು ಸರ್, 1.5 ವರ್ಷ ಆಗಿದೆ. ಇದರಲ್ಲಿ ನೀವು ನೋಡ್ಬೋದು ಎಷ್ಟೊಂದು ಹೂ ಬಂದಿದೆ ಅಂತ. ಅಟ್ಲೀಸ್ಟ್ ಇದರಲ್ಲಿ ನಾವು ಒಂದು 7-8 ಮಾವಿನ ಹಣ್ಣಂತೂ ಈ ಸರಿ ತಗೋಬಹುದು. ಹೂವನು ಬಂದಿದೆ, ಒಂದಷ್ಟು ಪೀಚು ಆಗ್ತಾ ಇದೆ. ಇದಕ್ಕೆ ಕಾರಣನೂ ಇದೆ ಸರ್. ಈ ಪೀಚ್ ಆಗ್ಲಿಕ್ಕೆ ನಮ್ಮ ಸ್ನೇಹಿತರು ಒಬ್ರು ಇಲ್ಲೇ ಬೇಗೂರಿನಲ್ಲೇ ಇದ್ದಾರೆ. ಅವ್ರ ಹೆಸರು ಬಾಲಾಜಿ ಅಂತ ಅನ್ಬಿಟ್ಟು. ಅವರು ಕೆಲವು ಗೋ ಆಧಾರಿತ ಪದಾರ್ಥಗಳನ್ನ ತಯಾರು ಮಾಡ್ತಾರೆ. ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡು ನಾವು ಒಂದು ಟಾನಿಕ್ ಮಾಡಿದೀವಿ, ಪೂರ್ತಿ ಸಾವಯವದ್ದು. ಗೋ ಆಧಾರಿತ ಗೋವಿಂದ ಬರುವಂತ ಐಟಮ್ಗಳನ್ನ ಮಾತ್ರ ಸೇರಿಸ್ಕೊಂಡು ಸಾವಯವದಲ್ಲಿ ಒಂದು ಟಾನಿಕ್ ಮಾಡಿದೀವಿ. ಆ ಟಾನಿಕ್ ಸ್ಪ್ರೇ ಮಾಡಿದ್ಮೇಲಿಂದ ನಮಗೆ ಈ ಹೂ ಬರ್ಲಿಕ್ಕೆ ಚೆನ್ನಾಗಾಯ್ತು. ಹೂವು ಅಷ್ಟೇ, ರೋಗ ಇಲ್ಲದೆ ಇರೋ ಹೂ ಬಂದಿದೆ. ಅಂಡ್ ಬಹಳ ಪೀಚ್ಗಳು ಬಿಟ್ಟಿದೆ. ಹಂಗೆ ಬಿಡ್ತು ಅಂತಂದ್ರೆ ನಿಮಗೆ ಒಂದು 50 ಕಾಯಿ ಅಂತೂ ಬಿಡ್ಬಿಡ್ಬೋದು ಇದು. ಹೌದು, ಬಟ್ ಇದು ಗಿಡ ಇದ್ರ ಭಾರ ತಡೆಯಲ್ಲ, ಬೇಕಾದ್ರೆ 1.5 ವರ್ಷದ ಗಿಡ. ಸೊ 1.5 ವರ್ಷದ ಗಿಡ ಆದ್ರಿಂದ ನಾವು ಒಂದು 3-4 ಹಣ್ಣು ಬಿಟ್ಕೊಳ್ಳೋದು ಬಹಳ ಒಳ್ಳೇದು ಅಂತ ನನಗೆ ಈ ಸರ್ ಇದು. ಸೊ ನಾವು ಅಷ್ಟು ಮಾತ್ರ ಬಿಟ್ಕೋತೀವಿ. ನಾವು ಆ ಟಾನಿಕ್ ಉಪಯೋಗಿಸೋದ್ರಿಂದ ನೋಡಿ ಸರ್, ಇಷ್ಟು ಚೆನ್ನಾಗಿ ಹೂ ಬರ್ತದೆ. ಯಾಕೆಂದ್ರೆ ನಾನು ಇದೊಂದು ಸ್ವಲ್ಪ ಲೇಟಾಗಿ ಪ್ರೂನ್ ಮಾಡ್ಬಿಟ್ಟಿದ್ದೆ. ಆ ಕಾರಣದಿಂದ ಹೂ ಬರೋ ಚಾನ್ಸಸ್ ತುಂಬಾ ಕಮ್ಮಿ ಇತ್ತು. ಸೊ ಆ ಟಾನಿಕ್ ನ ಒಂದು 2 ಸರಿ ಯೂಸ್ ಮಾಡಿದ್ದು. ಒಂದು ವಾರದಲ್ಲಿ ಅಂದ್ರೆ ಸೋಮವಾರಕ್ಕೆ ಒಂದ್ಸರಿ, ಮತ್ತೆ ನೆಕ್ಸ್ಟ್ ಸೋಮವಾರಕ್ಕೆ ಒಂದ್ಸರಿ. ನೋಡಿ ಇಷ್ಟೊಂದು ಚೆನ್ನಾಗಿ ಹೂ ಬಂದಿದೆ. ಅದೇನೆ ಹಂಗೆ ಬಿಟ್ಬಿಟ್ಟಿದ್ರೆ ನನಗೆ ಏನಾಗ್ತಿತ್ತು ಅಂದ್ರೆ ಮನೆ ನೆಕ್ಸ್ಟ್ ಮಾವಿನ ಗಿಡದಲ್ಲಿ ತೋರಿಸ್ತೇನೆ. ಆ ಟಾನಿಕ್ ಯೂಸ್ ಮಾಡ್ಲಿಲ್ಲ ಅಂತಂದ್ರೆ ನಾನು ಏನು ಮಾಡದೆ ಇದ್ರೆ ಬರೀ ಈ ತರ ಚಿಗುರು ಬಂದ್ಬಿಡೋದು. ಇದಕ್ಕೆ ನೀವೇನೋ ಹಾಕಿಲ್ಲ? ಇಲ್ಲ, ಹಾಕಿದ್ದೀನಿ, ಬಟ್ ಇದು ಚಿಗುರು ಬಂದ್ಬಿಟ್ಟಿದೆ. ಅದರಲ್ಲೂ ಆದ್ರೂ ನೋಡಿ ಟಾನಿಕ್ ಹೊಡೆದ್ಮೇಲೆ ಒಂದೊಂದು ನವಿಲ್ ಬಂದಿದೆ, ನವಿಲ್ಗರಿ ಈ ತರ ನಿಮಗೆ ನೋಡಿ. ಅದ್ರಲ್ಲೂ ಒಂದು ಬರಲ್ಲ ಅನ್ಕೊಂಡಿದ್ವಿ, ಬಂದಿದೆ. ಸರ್, ನೀವು ಇಲ್ಲಿ ಹೇಳಿದ್ರಿ 2 ತರ ಮಾವಿನ ಗಿಡಗಳು ಹಾಕೊಂಡಿದ್ದೀನಿ. ಹೌದು ಸರ್. ಸರ್, ಮೊದಲನೇದು ನೀವು ಇಲ್ಲಿ ಯಾವ ಅಂತರಕ್ಕೆ ಮಾವಿನ ಗಿಡಗಳು ಹಾಕಿದ್ರಿ? ಸರ್, ಎಲ್ಲಾನು 10 ಅಡಿಗಿದೆ, ಕೆಲವು 15 ಅಡಿಗಿದೆ. ಯಾಕೆ 10 ಅಡಿಗೆ ಹಾಕಿ ಇಟ್ಕೊಂಡಿದೀವಿ ಅಂದ್ರೆ ನಾವು ಇದು ಪ್ರೂನಿಂಗ್ ಮಾಡ್ತೇವೆ ಸರ್. ನಾವು ಯಾವ್ದನ್ನು 5 ಅಡಿ 6 ಅಡಿಗಿಂತ ಜಾಸ್ತಿ ಎತ್ತರಕ್ಕೆ ಬೆಳೆಸ್ಕೊಳಕ್ ಹೋಗಲ್ಲ. ಎವರಿ ಇಯರ್ ಹಣ್ಣು ಆದ್ಮೇಲೆ ಅದನ್ನ ನಮ್ಮ ಕೈ ಎಟಕೋ ಒಂದು ಲೆವೆಲ್ಗೆ ಪ್ರೂನಿಂಗ್ ಮಾಡ್ಕೊಂಡ್ಬಿಡೋದು ಅಂತ ಮಾಡಿದೀವಿ. ಯಾಕೆಂದ್ರೆ ಅದು ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಮೇಲ್ಗಡೆಯಿಂದ ಕಾಯಿ ಕೀಳುವಾಗ ಬಿದ್ದು ಡ್ಯಾಮೇಜ್ ಆಗೋದು ಅದೆಲ್ಲ ಕಮ್ಮಿ ಆಗ್ತದೆ. ಕೈಗೆ ಎಟ್ಕೋ ಹಂಗಿರ್ಬೇಕು. ಅದಕ್ಕೋಸ್ಕರ ನಾವು ಅದನ್ನ ಹತ್ತಿರದಲ್ಲಿ ಹಾಕೊಂಡಿದೀವಿ. ಇದು ಹೈ ಡೆನ್ಸಿಟಿ ಅಂತಾನು ಹೇಳ್ಕೋಬಹುದು. ತುಂಬಾ ಹೈ ಡೆನ್ಸಿಟಿ ಅಲ್ಲ, ಸ್ವಲ್ಪ ಹೈ ಡೆನ್ಸಿಟಿ ಇದೆ. ಸೊ ಹಾಗಾಗಿ ನಮಗೆ ಮೇಂಟೈನ್ ಮಾಡೋಕೆ ಈಸಿ ಆಗ್ತದೆ. ನಮ್ದು ಏನೇ ಈ ಟಾನಿಕ್ಗಳು ಅದು ಇದು ಸ್ಪ್ರೇ ಮಾಡಬೇಕು, ಈಸಿ ಆಗುತ್ತೆ. ಮರ ತುಂಬಾ ದೊಡ್ಡದಾಗೋಯ್ತು ಅಂದ್ರೆ ಬಹಳ ಕಷ್ಟ ಆಗ್ತದೆ. ಸೊ ಹಾಗಾಗಿ ಒಂದು 5-6 ಅಡಿ ಎತ್ತರಕ್ಕೆ ಮಾತ್ರ ಇಟ್ಕೊಳ್ಳೋದು. ಮತ್ತೆ ಅಗಲ ಎಷ್ಟು ಬೇಕಾದ್ರೂ ಆಗ್ಲಿ, ಅದಕ್ಕೇನು ತೊಂದರೆ ಏನಿಲ್ಲ. ಅದನ್ನ ಮೇಂಟೈನ್ ಮಾಡ್ಕೋಬಹುದು. ಇದೇನಿಲ್ಲ ಅಂದ್ರೆ ಒಂದು 20 ವರ್ಷ ನಾವು ಅದಕ್ಕೆ ಅಷ್ಟಕ್ಕೆ ಮಾಡ್ಕೋಬಹುದು ಸರ್. ಪ್ರೂನಿಂಗ್ ಮಾಡಿದಷ್ಟು ಗಿಡ ಚೆನ್ನಾಗಿ ಬೆಳೆಯುತ್ತೆ, ಮತ್ತೆ ಹಣ್ಣುಗಳು ಕ್ವಾಲಿಟಿ ಹಣ್ಣುಗಳು ಸಿಗ್ತದೆ ನಿಮಗೆ. ಸೊ ಮಾವಿನ ಗಿಡದಲ್ಲಿ ಅದೊಂದು ಪ್ರಯೋಜನ ಏನಪ್ಪಾ ಅಂದ್ರೆ ಪ್ರೂನಿಂಗ್ ಬಹಳ ಇಂಪಾರ್ಟೆಂಟ್. ಅದನ್ನ ಮಾಡಬೇಕು ಆಲ್ವೇಸ್. ಮಾಡಿದಷ್ಟು ನಮ್ಗೆ ಒಳ್ಳೆ ಕ್ವಾಲಿಟಿ ಫ್ರೂಟ್ಸ್ ವಿಲ್ ಗೆಟ್.
ಸರ್ ವರ್ಷದಲ್ಲಿ ಎಷ್ಟು ಬಾರಿ ಆಕ್ಚುಲಿ ಪ್ರೂನಿಂಗ್ ಮಾಡಬೇಕು ಸರ್? ಒಂದೇ ಸರಿ ಮಾಡ್ಬೇಕು, ಒಂದ್ಸತಿ. ಓನ್ಲಿ ಒನ್ ಸರಿ. ಯಾವಾಗ ಸರ್? ಆಫ್ಟರ್ ಹಾರ್ವೆಸ್ಟಿಂಗ್. ಹಾರ್ವೆಸ್ಟ್. ಆಫ್ಟರ್ ಹಾರ್ವೆಸ್ಟಿಂಗ್ ಸೀಸನ್ ಮುಗೀತು, ಸೀಸನ್ ಮುಗೀತು, ಮುಗಿದ ಮೇಲೆ ತಕ್ಷಣಕ್ಕೂ ಮಾಡ್ಬೇಕಾಗಿಲ್ಲ, 15ರಿಂದ 1 ತಿಂಗಳು ಒಳಗಡೆ ಮಾಡಬೇಕು. ಓಕೆ. ಆಫ್ಟರ್ 15 ಡೇಸ್ ಅಥವಾ 1 ಮಂತ್ ಒಳಗಡೆ ಮಾಡಿದಾಗ ನಿಮಗೆ ವೆಜಿಟೇಟಿವ್ ಗ್ರೋತ್ ಚೆನ್ನಾಗುತ್ತೆ. ವೆಜಿಟೇಟಿವ್ ಗ್ರೋತ್ ಆದಾಗ ಇದರಲ್ಲಿ ನಿಮ್ಗೆ ಒಂದನ್ನ ತೋರಿಸಬಹುದು ನಾನು. ಸರ್ ಬನ್ನಿ. ವೆಜಿಟೇಟಿವ್ ನಾವು ಪ್ರೂನಿಂಗ್ ಮಾಡಿದಾಗ ವೆಜಿಟೇಟಿವ್ ಗ್ರೋತ್ ಆಯ್ತು ಅಂತಂದ್ರೆ ಎಲೆಗಳು ಈ ತರ ಬರ್ತವೆ. ಓಕೆ. ಸೊ ಇದರಿಂದ ನಿಮಗೆ ಇದು ನಮ್ಮ ಹೂ ಬರಲ್ಲ. ಓಕೆ. ಹೂ ಬರಬೇಕು ಅಂತಂದ್ರೆ ಎಲೆಗಳು ಈ ತರ ಆಗ್ಬೇಕು ಸರ್. ಓಕೆ. ಓಕೆ, ಎಲೆಗಳು ಬಲಿಬೇಕು, ಇದು ಬಲಿಬೇಕು, ಇದರಲ್ಲಿ ಆಹಾರ ಶೇಖರಣೆ ಆಗುತ್ತೆ. ಎಲೆಗಳು ಬಲ್ತಾಗ ಇದರಲ್ಲಿ ಇನ್ನೂ ಆಹಾರ ಶೇಖರಣೆ ಇಲ್ಲ. ಸೊ ನೀವು ಪ್ರೂನಿಂಗ್ ಮಾಡಿದ ತಕ್ಷಣ ನಿಮಗೆ ಬರೋದು ಇದೇ ತರ, ಈ ತರ ಬರ್ತವೆ ನೋಡಿ, ಈ ತರ ಬರ್ತವೆ. ಇದು ಹಿಂಗೆ ಇರ್ತದೆ. ಇಲ್ಲಿ ನೋಡಿ ಕಣ್ಣು ಹುಡ್ಕೊತ್ತೆ. ಹೌದು. ಈ ಕಣ್ಣು ಏನಾಗ್ತದೆ ಅಂತಂದ್ರೆ ಮತ್ತೆ ಇದರ ಟೈಮ್ಗೆ ಇಲ್ಲಿಂದಾನೆ ಮತ್ತೆ ನಿಮಗೆ ನಮ್ಮ ಹೂ ಬರಕ್ ಶುರುವಾಗ್ತದೆ, ಗೊಂಚಲು ಬರಕ್ ಶುರುವಾಗ್ತದೆ. ಹೌದು. ಸೊ ಅದಕ್ಕೆ ನಾವು ಟೈಮ್ ಕೊಡಬೇಕು. ವೆಜಿಟೇಟಿವ್ ಗ್ರೋತ್ ಆಗ್ಲಿಕ್ಕೆ 1-2 ತಿಂಗಳು ಬೇಕಾಗ್ತದೆ. ಆಮೇಲೆ ಅದು ಶುಡ್ ಏನಪ್ಪ, ಅದರ ಆಹಾರ ಶೇಖರಣೆ ಮಾಡ್ಕೋಬೇಕು. ಅದು ಆಹಾರ ಶೇಖರಣೆ ಮಾಡ್ಕೊಳ್ಳೋದು ಎಲ್ಲದ್ರದ್ದು ಕಾಂಡದಲ್ಲಿ, ಆ ಕಾಂಡದಲ್ಲಿ ಆಹಾರ ಶೇಖರಣೆ ಆಗುತ್ತೆ. ಎಲೆಗಳಿಂದ ಆಹಾರ ಮಾಡ್ಕೊಂಡು ಅದು ಶೇಖರಣೆ ಮಾಡ್ಕೊಂಡಿರುತ್ತೆ. ಒನ್ಸ್ ಆ ಟೈಮ್ ಬಂತು ಅಂದ್ರೆ ಸ್ಟಾರ್ಟ್ ಆಗುತ್ತೆ ಪವರ್. ಸರ್ ಈಗ ಎಷ್ಟೋ ಜನ ವಿಡಿಯೋ ನೋಡ್ತಿರೋರ್ಗೆ ಸರ್ ಪ್ರೂನಿಂಗ್ ಎಲ್ಲಿಗ್ ಮಾಡ್ಬೇಕು, ಹೇಗ್ ಮಾಡ್ಬೇಕು ಅಂತಾನೆ ಗೊತ್ತಿಲ್ಲ. ಈಗ ಏನಾಗ್ಬಿಟ್ಟಿದೆ ಅಂದ್ರೆ ಎಲ್ಲಾ ಕಡೆ ಜಸ್ಟ್ ಪ್ರೂನಿಂಗ್ ಮಾಡ್ಬೇಕು ಅಂತ ಹೇಳ್ತಾರೆ. ಸೊ ನೀವು ಈಗ ಆಕ್ಚುಲಿ ಈಗಿದ್ದು ಇಲ್ಲಿ ಇದನ್ನ ನೋಡೋಣ ಸರ್. ಇವಾಗ ಇಲ್ಲಿ ಇದು ಹಣ್ಣು ಬಂತು. ಓಕೆ, ಈಗ ಯಾರ ನೋಡ್ತಿರೋಂತ ರೈತರು ಎಲ್ಲಿಗೆ ಪ್ರೂನಿಂಗ್ ಮಾಡ್ಬೇಕು ಅಂತ ನೀವು ಹೇಳ್ಬೋದು? ಪ್ರೂನಿಂಗ್ ಮಾಡ್ಬೇಕು ಅಂತಂದ್ರೆ ನೋಡಿ ಸರ್, ಇದು ಚಿಕ್ಕ ಗಿಡ ಅಲ್ವಾ? ಹೌದು. ಇವಾಗ ಈ ಸೆಂಟರ್ ನಲ್ಲಿ ಇದೊಂದು ಬಂದಿದೆ. ಈಗ ನೆಕ್ಸ್ಟ್ ಇಯರ್ ಇದನ್ನ ನಾನು ಇಟ್ಕೊಳ್ಳಲ್ಲ. ನೋಡಿ ಇಲ್ಲಿ ಬನ್ನಿ, ಇಲ್ಲಿಗೆ ತೋರಿಸ್ತೀನಿ. ನಾವು ವಿಲ್ ರಿಮೂವ್ ಇಟ್ ಫ್ರಮ್ ಹಿಯರ್. ಇಲ್ಲಿಗೆ ತೆಗೆದು ಬಿಡ್ತೀವಿ ಸರ್. ಇಲ್ಲಿಗೆ ತೆಗೆದು ಬಿಡ್ತೀವಿ ತೆಳಗಡೆಗೆ. ಹೌದು. ಇಲ್ಲಿಂದ ಮತ್ತೆ ಬರಲ್ಲ. ಇಲ್ಲಿ ಮೇಲ್ಗಡೆ ತೆಗಿತು ಅಂದ್ರೆ ಮತ್ತೆ ಇಲ್ಲಿಂದ ಗಿಡಗಳು ಬರುತ್ತೆ ಈ ತರ. ಸೊ ಇಲ್ಲಿಂದ ಚಿಗುರುಗಳು ಬಂದ್ಬಿಡುತ್ತೆ. ಹೌದು. ಸೊ ಇದನ್ನ ಇಲ್ಲಿಗೆ ತೆಗಿಬೇಕು, ತೆಳಗಡೆ ಇಲ್ಲಿಗೆ ತೆಗಿತೀವಿ, ಎಲೆಯಿಂದ ಕೆಳಗಡೆ. ಅವಾಗ ಏನಾಗುತ್ತೆ ಅಂದ್ರೆ ಈ ಗಿಡ ಒಂದ್ ಸ್ವಲ್ಪ ಗಾಳಿ ಬೆಳಕಿಗೆ ಒಡ್ಗುತ್ತೆ. ಸೊ ಆಗ ಇದರಲ್ಲಿ ಚೆನ್ನಾಗಿ ಬರುತ್ತೆ ಹಣ್ಣು. ಸೊ ಅದೇ ತರ ಅಷ್ಟೇ, ಇಲ್ಲಿ ಯಾವ್ಯಾವ್ದು ಒಳಗಡೆ ಹೋಗುತ್ತೆ ಅದನ್ನೆಲ್ಲ ತೆಗಿಬೇಕು. ಏನಂದ್ರೆ ಅದಕ್ಕೆ ಹೆಚ್ಚಾಗಿ ಗಾಳಿ ಬೆಳಕು ಆಗೋ ಮಾಡಬೇಕು. ಎಲ್ಲಾ ಕಡೆಗೂ ಗಾಳಿ ಬೆಳಕು ಬೀಳ್ಬೇಕು. ಅವಾಗ ರೋಗನೂ ಬರಲ್ಲ, ಹಣ್ಣುಗಳು ಹೂಗಳು ತುಂಬಾ ಚೆನ್ನಾಗಿ ಬರ್ತವೆ, ಯಾವ ರೋಗನೂ ಬರಲ್ಲ. ಅದಕ್ಕೆ ನೀಟಾಗಿ ಕೆಲಸ ಆಗ್ತದೆ ಸರ್. ಅಂದ್ರೆ ಇದು ಅಷ್ಟೊಂದು ಸುಲಭಕ್ಕಲ್ಲ, ಪ್ರೂನಿಂಗ್ ಮಾಡೋದು ಕಲ್ತ್ಕೋಬೇಕಾಗುತ್ತೆ. ಯಾವ್ಯಾವ್ದನ್ನೋ ಕಟ್ ಮಾಡ್ಬಿಟ್ಟು ಹೋದ್ರೆ ಬರಲ್ಲ ಅದಕ್ಕೆ. ಸೊ ಒಂದಷ್ಟು ಯಾರ ಹತ್ರ ನೀವು ತಿಳಿದಿರೋರ ಹತ್ರ 1-2 ದಿನ ಹೋಗಿ ಯಾವ್ದು ಕಟ್ ಮಾಡ್ಬೇಕು, ಯಾವ್ದು ಕಟ್ ಮಾಡಬಾರ್ದು ಅಂತ ತಿಳ್ಕೊಂಡು ಬಂದು ಮಾಡೋದು ಒಳ್ಳೇದು. ಇಲ್ಲಾಂದ್ರೆ 1 ವರ್ಷದ ಫಸಲು ಹಾಳು ಮಾಡ್ಕೊಂತೀವಿ. ಹೌದು. ಅಲ್ಲ ಈಗ ಏನಾಗ್ಬಿಡುತ್ತೆ ಅಂದ್ರೆ ಸರ್, ಈಗ ಯೂಟ್ಯೂಬ್ ಅಲ್ಲಿ ತೋರಿಸ್ತಾರೆ ಪ್ರೂನಿಂಗ್ ಮಾಡು ಅಂದ್ರೆ ಈಗ ಜನಕ್ಕೆ ಹೆಂಗ್ ತಲೆಯಲ್ಲಿ ಉಳ್ಕೊಂಡ್ಬಿಟ್ಟಿದೆ ಅಂದ್ರೆ ಜಸ್ಟ್ ಈ ಕೊಂಬೆ ಕಟ್ ಮಾಡಿದ್ರೆ ಪ್ರೂನಿಂಗ್. ಇಲ್ಲ ಸರ್, ಆ ತರ ಆಗಲ್ಲ. ಇದಕ್ಕೆ ಸೈಂಟಿಫಿಕ್ ಆಗಿ ಪ್ರೂನಿಂಗ್ ಮಾಡ್ಬೇಕಾಗುತ್ತೆ. ಬಟ್ ತಿಳಿದಿರೋನ್ನ ಕನ್ಸಲ್ಟ್ ಮಾಡೋದು ಬಹಳ ಒಳ್ಳೇದು ಸರ್. ತಿಳಿದಿರೋರ್ನ ಮಾಡಿ. ಇಲ್ಲಾಂದ್ರೆ ನಮ್ಮ ತೋಟಗಾರಿಕೆ ಇಲಾಖೆನಲ್ಲಿ ತಿಳಿದಿರೋರು ಬಹಳಷ್ಟು ಜನ ಇದ್ದಾರೆ, ಇಲ್ಲ ನಿಮ್ಗೆ ತಿಳಿದಿರೋರು ಬಹಳಷ್ಟು ಜನ ಬೇಕಾಗಿರೋರು ಇದ್ದಾರೆ. ನೀವು ಅವ್ರ ಹತ್ರ ಹೋಗಿ ಒಂದ್ಸರಿ ನೋಡಿ ಅವ್ರ ಹತ್ರ ಕಲ್ತ್ಕೊಂಡು ಆಮೇಲೆ ಮಾಡೋದು ಒಳ್ಳೇದು. ಇಲ್ಲಾಂದ್ರೆ 1 ವರ್ಷದ ಬೆಳೆ ಹಾಳಾಗುತ್ತೆ. ಹೌದು ಸರ್, ಕಷ್ಟಪಟ್ಟು ಮಾಡಿರ್ತೀವಿ, 1 ವರ್ಷ ಬರುತ್ತೆ ಅನ್ಕೊಂಡಿರ್ತೀವಿ, ಅವ್ರು ಬರ್ಲಿಲ್ಲ ಅಂದಾಗ ಹೊಟ್ಟೆ ಉರಿಯುತ್ತೆ ಸರ್. ಖಂಡಿತ. ಸೊ ಯಾಕೆಂದ್ರೆ ಇವತ್ತಿನ ರೈತರ ಕಷ್ಟ ಎಲ್ಲರಿಗೂ ಗೊತ್ತಿರೋದೆ. ಹೌದು. ಸೊ ಹಾಗಾಗಿ ನೋಡ್ಕೊಂಡು ಮಾಡೋದು ಒಳ್ಳೇದು ಸರ್. ಖಂಡಿತ ಸರ್. ಮತ್ತೆ ಇನ್ನೊಂದು ಸರ್, ನೀವು ನೀರು ಎಷ್ಟು ದಿನಕ್ಕೆ ಒಮ್ಮೆ ನೀರು ಕೊಡ್ತೀರಾ ಸರ್? ಸರ್ ನಮ್ದು ಡ್ರೈ ಏರಿಯಾ, ನಿಮಗೆ ಗೊತ್ತಿದೆ. ಹೌದು. ಅಂದ್ರೆ ನೀರು ತುಂಬಾ ಕಮ್ಮಿನೇ ನಮ್ಮಲ್ಲಿ ಇರೋದು. ನಾವು 3 ಡೇಸ್ ಅಥವಾ 4 ಡೇಸ್ ಒಂದ್ಸರಿ ನೀರು ಕೊಡ್ತೇವೆ ಸರ್. ಎಷ್ಟು ತಾಸು ಕೊಡ್ತೀರಾ? ಆಕ್ಚುಲಿ ನಮ್ಮಲ್ಲಿ 4ರಿಂದ 5 ತಾಸು ಕರೆಂಟ್ ಇರ್ತದೆ. 4ರಿಂದ 5 ತಾಸು ಕೊಡ್ತೇವೆ. ಸೊ 4 ದಿನಕ್ಕೆ 4 ದಿನ ಒಂದ್ಸರಿ ಒಂದ್ಸತಿ 4 ದಿನಕ್ಕೆ 4 ಅವರ್ ನೀರು ಕೊಡ್ತೀವಿ. 4 ಅವರ್ ನೀರು. ಅದಕ್ಕಿಂತ ಜಾಸ್ತಿ. ಮತ್ತೆ ಇದು ಏನಕ್ಕೆ ಸರ್ ಈ ತರ ನೀವು ಸುಣ್ಣ ಎಲ್ಲ ಹೊಡೆದಿರೋದು? ಸುಣ್ಣ ಹೊಡೆದಿರೋದು ಯಾತಕ್ಕೆ ಅಂತಂದ್ರೆ ತಳಗಡೆಯಿಂದ ಈ ಸುಣ್ಣದ ಕಮ್ಮಿ ಬರುತ್ತೆ ಸರ್. ಇದರಿಂದ ಇದೇನು ಹೊಸದ್ದು ಸೈನ್ಸ್ ಅಲ್ಲ. ಹಿಂದಿನ ಕಾಲದಲ್ಲಿ ನಮ್ಮ ಅಜ್ಜನ ಕಾಲದಲ್ಲೂ ಮಾಡ್ತಾ ಇದ್ರು. ಇದಕ್ಕೆ ಆಕ್ಚುಲ್ ಆಗಿ ಏನ್ ಮಾಡ್ತಾ ಇದ್ರು ಅಂತಂದ್ರೆ ಈ ಸಂಕ್ರಾಂತಿ ಹಬ್ಬದಲ್ಲಿ ಸುಣ್ಣ ಮತ್ತೆ ಕೆಮ್ಮಣ್ಣು ಹೊಡೆಯೋರು. ಹೌದು, ನೀವು ನೋಡಿರ್ಬೋದು, ಬಹಳ ಹಳ್ಳಿಗಳಲ್ಲಿ ಇವತ್ತು ಮಾಡ್ತಾರೆ. ಅದರಿಂದ ಒಂದು ಉಪಯೋಗ ಏನಪ್ಪಾ ಅಂದ್ರೆ ಈ ತಳಗಡೆಯಿಂದ ಮೇಲಕ್ಕೆ ಹತ್ಕೊಂಡು ಏನ್ ಹೋಗುತ್ತವೆ, ಹುಳುಗಳು ಹತ್ಕೊಂಡು ಹೋಗುತ್ತವಲ್ಲ, ಅದನ್ನ ತಡೆಯುತ್ತೆ. ಅದ್ರ ಜೊತೆಗೆ ಏನಪ್ಪಾ ಅಂದ್ರೆ ಇದಕ್ಕೆ ಕ್ಯಾಲ್ಸಿಯಂ ಕಮ್ಮಿ ಆಗಿರುತ್ತೆ. ಪರ್ಟಿಕ್ಯುಲರ್ಲಿ ಚಳಿ ಟೈಮ್ನಲ್ಲಿ ಸ್ವಲ್ಪ ಕ್ಯಾಲ್ಸಿಯಂ ಕಮ್ಮಿ ಇರ್ತದೆ. ಆ ಕ್ಯಾಲ್ಸಿಯಂನ ಪೂರ್ತಿ ಮಾಡ್ತೀರಾ? ಇದಕ್ಕೆ ನಾರ್ಮಲ್ ಸುಣ್ಣ ನಾರ್ಮಲ್ ಸುಣ್ಣ ನಾಟ್ ಅದ್ರೊಳಗೆ ಗಮ್ಮ ಹಾಕಿರೋದು ಅದು ಇದೆಲ್ಲ ಬೇಕಿಲ್ಲ. ನಾರ್ಮಲ್ ಸುಣ್ಣ ಹೊಡಿಬಹುದು. ಅಕಸ್ಮಾತ್ ನಿಮ್ಗೆ ಅಷ್ಟು ಅದ್ರ ಮೇಲೆ ನಿಮ್ಗೆ ನಾರ್ಮಲ್ ಸುಣ್ಣ ಅಂತ ಸುಟ್ಬಿಟ್ಟು ಕಲ್ ಸುಣ್ಣ ಸುಟ್ಬಿಟ್ಟು ಮಾಡ್ತಿದ್ವಿ ಮೊದ್ಲು. ಇವತ್ತು ರೆಗ್ಯುಲರ್ ನಾರ್ಮಲ್ ಸುಣ್ಣ ಸಿಗ್ತದೆ, ಅಗ್ರಿಕಲ್ಚರ್ ಲೈಮ್ ಅಂತಾನೆ ಸಿಗುತ್ತೆ. ಅದನ್ನ ಯೂಸ್ ಮಾಡಬಹುದು.
ಅಕಸ್ಮಾತ್ ಇನ್ನೂ ನಿಮ್ಗೆ ಏನಾರ ಇನ್ನೂ ಅದಕ್ಕೆ ಒಂದು ಸ್ವಲ್ಪ ಜಾಸ್ತಿ ಇದನ್ನ ಕೊಡಬೇಕು ಅಂದರೆ ಒಂದು ಸ್ವಲ್ಪ COC ಸೇರಿಸ್ಕೋಬಹುದು. COC ಸೇರಿಸ್ಕೊಂಡು. ಯಾಕೆ COC ಸೇರಿಸೋದ್ರಿಂದ ಏನಾಗುತ್ತೆ ಅಂದರೆ ಇದು ನಮ್ಮ ಫಂಗಸ್ ರೋಗ ಬರಲ್ಲ. ಬರಲ್ಲ. ಸರ್ ಕೆಲವು ಜನಗಳಿಗೆ COC ಅಂದ್ರೆ ಅದು ಕೆಮಿಕಲ್ ಅನ್ನೋದು ಒಂದು ತುಂಬಾ ತಲೆಯಲ್ಲಿ ತುಂಬ್ಕೊಂಡ್ಬಿಟ್ಟಿದೆ, ತುಂಬಾ ಹಾರ್ಮ್ಫುಲ್ ಕೆಮಿಕಲ್ ಅದು ಆತರ ಅಂತ. ಸೊ ನಿಮ್ಮ ಅಭಿಪ್ರಾಯದಲ್ಲಿ ಏನು? ಅದನ್ನ ಟ್ರೀಟ್ ಮಾಡ್ತಾ ಇಲ್ಲ ಇವಾಗ ಸದ್ಯದ ಪರಿಸ್ಥಿತಿ. ತಾಮ್ರದ್ದು ಆಕ್ಸೈಡ್ ಅಷ್ಟೇನೆ ಅದು. ಹೌದು. ಅದು COC ಅಂದರೆ ನಿಮ್ಗೆ ಗೊತ್ತಿರೋಂಗೆ ಕಾಪರ್ ಆಕ್ಸಿ ಕ್ಲೋರೈಡ್ ಅಂತ. ಕಾಪರು ಆಕ್ಸಿ ಮತ್ತು ಆಕ್ಸೈಡು ಮತ್ತು ಕ್ಲೋರೈಡು ಎರಡೂ ಇರ್ತದೆ ಅಷ್ಟೇ. ಈ ಇದರಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಾರೆ ಎಂಥದ್ದು ಫ್ಯಾಕ್ಟ್ರಿಗಳಲ್ಲಿ ಮ್ಯಾನುಫ್ಯಾಕ್ಚರ್ ಆಗ್ತಾ ಇದೆ ಕೆಮಿಕಲ್ಲು ಅಂತ. ನಾವು ಮಜ್ಜಿಗೆನೂ ಮಾಡ್ಕೋಬಹುದು, ತಾಮ್ರ ಚೊಂಬನಲ್ಲಿ ಇಟ್ಬಿಟ್ಟು ಹುಳಿ ಮಜ್ಜಿಗೆ ಮಾಡ್ಕೊಂಡು ಅದನ್ನು ಬೇಕಾದ್ರೆ ನೀವು ಯೂಸ್ ಕೊಡ್ಬೋದು. ಓಕೆ, ಯಾರ್ಯಾರಿಗೆ ಇದು ಕೊಡೋದು ಬೇಡ ಅನ್ನೋರಿಗೆ ನೀವು ಹುಳಿ ಮಜ್ಜಿಗೆ ಮಾಡ್ಕೊಳ್ಳಿ, ಸುಣ್ಣದ ಜೊತೆ ಮಿಕ್ಸ್ ಮಾಡಿ ಅದನ್ನೇ ಹೊಡೀರಿ. ಓಕೆ, ಆ ಹುಳಿ ಮಜ್ಜಿಗೆನ ತಾಮ್ರದ ಚೊಂಬಲ್ ಮಾಡ್ಕೊಂಡು. ಇಲ್ಲ, ತಾಮ್ರದ ಚೊಂಬು ಇಟ್ಬಿಟ್ಟು ಒಂದು ಬಕೆಟ್ನಲ್ಲೇ ಮಾಡ್ಕೊಳ್ಳಿ, ತಾಮ್ರದ ಚೊಂಬು ಹಾಕ್ಬಿಡಿ ಒಳಗಡೆಗೆ. 15-20 ದಿನ ಆದ್ಮೇಲಿಂದ ನಿಮ್ಗೆ ಅದು ಸ್ಮೆಲ್ ಗೊತ್ತಾಗುತ್ತೆ, ಚೇಂಜ್ ಆಗುತ್ತೆ. ಸ್ವಲ್ಪ ಕಿಲುಬು ವಾಸನೆ ಬರುತ್ತೆ ಸರ್. ನೀವು ಕಾಪರ್ ಆಕ್ಸಿ ಕ್ಲೋರೈಡ್ನಲ್ಲೂ ಕಿಲುಬೆ ಇರೋದು. ಸೊ ನಮ್ಮಲ್ಲಿ ಹಿಂದಿನ ಕಾಲದಲ್ಲಿ ಹೇಳ್ತಾ ಇದ್ರು, ಗೊತ್ತಿರಬೇಕು, ನಿಮ್ ತಾಮ್ರದ ಇದನ್ನೆಲ್ಲ ವರ್ಷ ಕಪ್ಪಾಗಿರುತ್ತೆ, ಅದೇ ಕಿಲುಬು ಸರ್. ಅದನ್ನೇ ಕಾಪರ್ ಆಕ್ಸಿ ಕ್ಲೋರೈಡ್ ಅಂತ ಹೇಳ್ತಾರೆ. ಅದೇ ಕ್ಲೋರಿಫಿಕೇಶನ್ ಆಗಿರುತ್ತೆ ಅದು. ನಾರ್ಮಲ್ ಆಗಿ ಓಪನ್ ಆಗಿ ಇಟ್ಟಾಗ ಆಕ್ಸಿಡೈಸ್ ಆಗುತ್ತೆ ಸರ್ ತಾಮ್ರ, ಅದೇ ಆಕ್ಸೈಡ್ ಸರ್ ಇದು ಆಕ್ಸೈಡ್. ಸೊ ಯು ಕ್ಯಾನ್ ಯೂಸ್ ದಟ್ ಆಲ್ಸೋ. ಯಾಕಂದ್ರೆ ನಿಮ್ಗೆ ಅದು ಬೇಡ ಅನ್ನೋದಿದ್ರೆ ನೀವು ಇದನ್ನ ಉಪಯೋಗಿಸೋದು, COC ಉಪಯೋಗಿಸೋದು ಇದು ಉತ್ತಮ. COC ಬದಲು ಚೀಪ್ ಅಂಡ್ ನಾವು ಮಾಡ್ಕೊಳ್ಳೋದು ಉತ್ತಮ ಸರ್. ನಾವು ಮಾಡ್ಕೊಳ್ಳೋದು ಉತ್ತಮ, ನಾವು ಹಂಗೆ ಮಾಡೋದು. ನಾವು ನಾನು ಇದಕ್ಕೆ ಮಾತ್ರ ಬರೀ ಸುಣ್ಣ ಮಾತ್ರ ಹೊಡೆದಿದ್ದೀನಿ. ನಾಟ್ ಯೂಸ್ಡ್ ಈವನ್ COC. ಬೇಕನ್ನೋರು ಹಾಕೋಬಹುದು ಸರ್. ಇಲ್ಲ ಅಂದ್ರೆ ಯು ಕ್ಯಾನ್ ಯೂಸ್ ಇಟ್ ಮಜ್ಜಿಗೆ. ನಾವು ಮಜ್ಜಿಗೆನ ಮಾಡಿದಾಗ ನಾವು ಈ ನೋಡಿ ಸರ್, ಇದೊಂದು ಸ್ವಲ್ಪ ಕಾಯಾದ್ಮೇಲೆ ಇಫ್ ಯು ಫೀಲ್ ನಮ್ಗೆ ರೋಗ ಬಂದಿದೆ ಅನ್ನಿಸ್ತಾರೆ ಹುಳಿ ಮಜ್ಜಿಗೆ ಹೊಡಿಬೋದು ಸರ್. ಓಕೆ, ವೈರಸ್ ಬಂದಿದೆ ಅಂದ್ರೆ ಹುಳಿ ಮಜ್ಜಿಗೆ ಹೊಡಿಬೋದು, ಬಹಳ ಚೆನ್ನಾಗಾಗುತ್ತೆ, ಏನು ಪ್ರಾಬ್ಲಮ್ ಇಲ್ಲ. ಕಾಯಿ ಕಟ್ಟುತ್ತೆ ಸರ್. ಇನ್ನೊಂದು ಕೊನೆಯದಾದಂತ ಒಂದು ಪ್ರಶ್ನೆ ಹೇಳಿ ಸರ್. ಈಗ ಎಲ್ಲಾ ಕಡೆ ಈಗ ನಿಮ್ಗೆಲ್ಲ ಗೊತ್ತಿದೇನೋ ಗೊತ್ತಿಲ್ಲ, ನಾವೆಲ್ಲ ತುಂಬಾ ನಮ್ಮ ಅಜ್ಜಿ ಮನೆಗೆ ಹೋಗ್ಬೇಕಾದ್ರೆಲ್ಲ ಏನಾಗುತ್ತೆ, ಒಂದು ಊರ್ ಸ್ಟಾರ್ಟ್ ಆಗೋಕ್ ಮುಂಚೆ ಒಂದು ತೋಪ್ ಸಿಕ್ಕದು, ಮಾವಿನ ತೋಪು, ಈ ತರ ಒಂದಷ್ಟು ತೋಪ್ಗಳು ಇರೋದು. ಈಗ ಕೆಲವೊಂದೊಂದ್ ಕಡೆ ಎಲ್ಲಾ ತೋಪ್ಗಳನ್ನ ಕಡ್ದಾಕ್ತಾರೆ, ಯಾಕಂದ್ರೆ ಮಾವಿಗೆ ಒಳ್ಳೆ ಬೆಲೆ ಇಲ್ಲ, ಈ ತರ ಎಲ್ಲ ಆಗಿ ತುಂಬಾ ಒಂದಾಗಿದೆ. ಸೊ ಈ ಸೀಸನ್ ಮತ್ತೆ ನೀವು ಮಾವು ಹಾಕೋದಕ್ಕೆ ಏನ್ ಆಕ್ಚುಲ್ ಆಗಿ ಏನಾಗಿತ್ತು ಅಂದ್ರೆ, ಅವತ್ತಿನ ಕಾಲದಲ್ಲಿ ನಾನು ಚಿಕ್ಕವನಿದ್ದಾಗನೇ ಹೇಳ್ತೀನಿ ಸರ್, ನಮ್ಮ ಕಾಲದಲ್ಲಿ ಇದ್ದಿದ್ದು ಒಂದೇ ಒಂದು ಮಾವಿನ ಹಣ್ಣು, ಅದು ರಸಪುರಿ. ಹೌದು. ಅದು ಬಿಟ್ರೆ ನಿಮಗೆ ಉಪ್ಪಿನಕಾಯಿ ಹಾಕ್ಲಿಕ್ಕೆ ಒಂದು ಇರೋದು, ಮತ್ತೆ ಕಚ್ಕೊಂಡು ನಾರಿರೋದು ಒಂದು ಇರೋದು, ಅದನ್ನ ಚೂಸ್ನ ಅಂತ ಹೇಳ್ತೀವಿ, ಅಂದ್ರೆ ನಾರು ಆ ತರ ಇತ್ತು. ಆಮೇಲೆ ಉಪ್ಪಿನಕಾಯಿ ಹಾಕಕ್ಕೆ ಜೀರಿಗೆ ಮಾವಿನಕಾಯಿ ಅನ್ನೋರು. ಮತ್ತೆ ನಮ್ಮಲ್ಲಿ ನಾನು ಚಿಕ್ಕ ಹುಡುಗ ಆಗಿದ್ದಾಗ ಮಿಡಿ ಮಾವಿನಕಾಯಿ ಇಲ್ಲ ಸರ್, ಒಂದು ಈ ಸೀಮೆಣ್ಣೆ ವಾಸನೆ ಬರೋ ಮಾವಿನಕಾಯಿ ಒಂದಿತ್ತು. ಸೀಮೆಣ್ಣೆ ವಾಸನೆ ಬರೋದು ಅದು ತಿಂದ್ರೆ. ಅದು ಉಪ್ಪಿನಕಾಯಿಗೂ ಮಾಡೋರು, ಬಟ್ ಪೂರ್ತಿ ಸೀಮೆಣ್ಣೆ ಬರೋದು. ಅದು ಇವತ್ತಿಲ್ಲ, ಅದು ತಳಿ ಸಿಕ್ಕೋ ಚಾನ್ಸಸ್ ಇಲ್ಲ ಬಿಡಿ. ಅವಾಗ ಏನ್ ಮಾಡ್ತಿದ್ರು, ಅದೇ ಬೆಳೀತಾ ಇದ್ದು. ಅದು ಬೆಳೆಯೋರು ಅದೇ ದೊಡ್ಡ ಮರ ಮಾಡ್ಬಿಡೋರು, ಅವ್ರು ಬಂದ ಕಿತ್ಕೊಳ್ಳೋದು ಮಾಡೋದು. ಅದಕ್ಕೆ ಯಾವ್ದು ಒಂದು ಕ್ವಾಲಿಟಿ ಇರ್ಲಿಲ್ಲ, ಕ್ವಾಂಟಿಟಿ ಇರ್ಲಿಲ್ಲ, ಬಂದಂಗೆಲ್ಲ ಮಾಡ್ತಾ ಇದ್ರು. ಇವತ್ತೇನಾಗಿದೆ, ಎಲ್ಲ ಕಮರ್ಷಿಯಲ್ ಆಗಿದೆ ಸರ್. ಜೊತೆಗೆ ಇವಾಗ ಹಳೆ ಕಾಲದ ಹಣ್ಣುಗಳಿಗೆ ಬೆಲೆ ಬಹಳ ಕಮ್ಮಿ ಆಗ್ತಾ ಬಂತು. ನಿಮ್ಗೆ ಗೊತ್ತಿದೆ, ಇದೆಲ್ಲ ಡಿಸೈಡೆಡ್ ಬೈ ಸಂಬಡಿ ಎಲ್ಸ್. ಹೌದು, ರೈತ ನಾವು ಅವನ ರೇಟ್ಗೆ ಅವ್ನು ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ನಾವು 10 ರೂಪಾಯಿ ನಾವು ಖರ್ಚು ಮಾಡಿರೋದು ನೋಡುತ್ತೆ ಅಂದ್ರೆ 25 ರೂಪಾಯಿ ಖರ್ಚು ಮಾಡಿರ್ತೀವಿ. ಲಾಸ್ಟಲ್ಲಿ ಹೋಗಿ ಮಾರ್ಕೆಟ್ಗೆ ಹೋದಾಗ 10 ರೂಪಾಯಿ ಸಿಗುತ್ತೆ. ಸೊ ಹಾಗಾಗಿ ಅದು ಮಾಡೋಕ್ಕಾಗಲ್ಲ. ಹಾಗಾಗಿ ನಾವು ಒಂದು ಸ್ವಲ್ಪ ನಾವು ಮಾಡರ್ನೈಸ್ ಆಗಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ನಾವೇನು ಮಾಡಿದ್ವಿ, ನಮ್ಮ ದೇಶದಲ್ಲಿ ಬೆಳೀದೇ ಇರೋವಂಥ ಮಾವಿನ ಹಣ್ಣು ಹಾಕೊಂಡಿದ್ವಿ. ಓಕೆ. ಅವಾಗ ನಾವು ಅಟ್ಲೀಸ್ಟ್ ಫಾರ್ ಸಮ್ 15-20 ವರ್ಷ ನನ್ನ ರೇಟ್ನಲ್ಲಿ ನಾನು ಮಾಡ್ಕೋಬೋದು. ಹೌದು, ಖಂಡಿತ. ಯಾಕೆಂದ್ರೆ ಬೇರೆಯವರು ಅದನ್ನ ಬೆಳೆದು ಅವ್ರು ಮಾಡೋ ತನಕ ಅಟ್ಲೀಸ್ಟ್ ಮಿನಿಮಮ್ ಬೇಕು, ಅಟ್ಲೀಸ್ಟ್ 5 ವರ್ಷ. ಅವ್ರು ಮಾರ್ಕೆಟ್ ಮಾಡೋಕೆ ಇನ್ನೊಂದು 5 ವರ್ಷ ಬೇಕು. ಅಷ್ಟರೊಳಗೆ ನಾವು ಅಟ್ಲೀಸ್ಟ್ ಒಂದು ಹಾಕಿದ್ದು ನಮ್ಮ ಬಂಡವಾಳ ಬಂದಿರುತ್ತೆ. ಓಕೆನಾ? ಸೊ ಹಾಗಾಗಿ ಇದು ಮಾಡ್ಕೋಬಹುದು. ಬಟ್ ಇದ್ರ ಜೊತೆಗೆ ಏನಪ್ಪಾ ಅಂದ್ರೆ ನಮ್ದೇ ಮಾರ್ಕೆಟ್ ಕಂಡ್ಕೋಬೇಕು ಸರ್. ಹೌದು, ನಮ್ದೇ ಮಾರ್ಕೆಟ್ ಕಂಡ್ಕೊಳ್ಳದಿದ್ರೆ ನಾವು ಏನೇ ಬೆಳೆದ್ರು ಅದಕ್ಕೆ ಪ್ರಯೋಜನ ಇರೋದಿಲ್ಲ. ಹೌದು. ಓಕೆ, ನಮ್ದು ಮಾರ್ಕೆಟ್ ಮಾಡ್ಕೋಬೇಕು. ಎಲ್ಲ ಊರಿನಲ್ಲೂ ಒಂದೊಂದು ಸಂತೆ ಮಾಡ್ಕೊಳ್ಳಿ. ರೈತರು ಆ್ಯಕ್ಚುಲಿ ನಮ್ಮಲ್ಲಿ ನಾವು ಮೈಸೂರಿನಲ್ಲಿ ಮಾಡಿದ್ದೀವಿ ಸಖತ್ ಸೊಪ್ಪು ಅಂತ, ಅದಕ್ಕೆ ಬಂದು ನೋಡಿ ತಿಳ್ಕೊಂಡು ನೀವು ಒಂದು ಸಂತೆ ಮಾಡಿ, ನಿಮ್ಮ ಸಾವಯವ ಕೃಷಿಕರೆಲ್ಲ ಒಕ್ಕೂಟ ಮಾಡ್ಕೊಳ್ಳಿ. ಅದು ಬಹಳ ಹೆಲ್ಪ್ ಮಾಡುತ್ತೆ ಎಲ್ಲರಿಗೂ. ಸಂತೆ ಅಂತ ಮಾಡ್ಕೊಂಡ್ರೆ ನಾವು ಬದುಕ್ತೀವಿ, ಎಲ್ಲ ಇರೋ ರೈತರು ಬದುಕ್ತಾರೆ. ಹೌದು. ಸೊ ನೀವು ಮಾರ್ಕೆಟ್ಗೆ ಹೋಗಿ ಎಲ್ಲಾನು ಹಾಕೋದ್ರಿಂದ ಏನು ಪ್ರಯೋಜನ ಬರಲ್ಲ. ನೇರವಾಗಿ ಗ್ರಾಹಕರಿಗೆ ಕೊಡೋದನ್ನ ಮಾಡಬೇಕು ಸರ್. ಅದಕ್ಕೂ ಯಾವುದು ಈ ಇದು ಎಂಥದ್ದು ಅಮೆಝಾನು ಅದು ಇದು ಅಂತ ಹೋಗಬೇಡಿ, ಅದರಲ್ಲೂ ಮೋಸನೇ. ಹೌದು. ಸೊ ನೀವೇ ಡೈರೆಕ್ಟಾಗಿ ರೈತರಿಗೆ ಮಾತಾಡಿ,
ಕೊಡಿ, ಗ್ರಾಹಕರಿಗೆ 10 ರೂಪಾಯಿ ಕಮ್ಮಿ ಕೊಟ್ಟರು ನಮ್ಗೇನು ಮೋಸ ಇಲ್ಲ. ಆಚೆ ಕಡೆ ನೀವು 10 ರೂಪಾಯಿ ಕೊಡೋ ಬದಲು ಇಲ್ಲಿ 50 ರೂಪಾಯಿ ಸಿಗುತ್ತೆ ನಮಗೆ ಡೆಫಿನೆಟ್ ಆಗಿ. ಹೌದು, ಮಾಡೋದು ಅಂತ ಒಳ್ಳೇದು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಸೊ ನೋಡಿದ್ರಲ್ಲ ವೀಕ್ಷಕರ, ಯಾವ ತರ ಇತ್ತು ಅಂತ ಇವರ ಈ ಮಾವಿನ ಕೃಷಿ. ನೋಡಿ ಎಷ್ಟು ಸಿಂಪಲ್ ಆಗಿದೆ, ಓಕೆ, ಎಷ್ಟು ಈಸಿ ಆಗಿದೆ, ಏನು ಹೊರಗಡೆಯಿಂದ ತರಂಗಿಲ್ಲ. ಆ ಕಾಪರ್ ಆಕ್ಸೈಡ್ ನ ನೀವೇ ನಿಮ್ ಮನೇಲಿ ಮಾಡ್ಕೊಬಹುದು. ಈ ತರ ಪ್ರತಿಯೊಂದು ನಾವು ರೈತರು ನಮ್ಮ ಮನೆಯಲ್ಲಿ ನಾವೇ ಮಾಡ್ಕೊಂಡ್ರೆ ಅದರಿಂದ ಒಂದಷ್ಟು ಕಾಸ್ಟ್ ಮಿಕ್ಕತ್ತೆ, ನಮಗೂ ಕೂಡ ಒಂದು ಉಳಿತಾಯ. ಸೊ ನಾವು ಒಂದೊಂದು ಚೂರು ಉಳಿಸಿನೇ ಒಂದು ಸಮುದ್ರ ತರ ಕಟ್ಬೇಕು. ನೋಡಿದ್ರಲ್ಲ ಎಷ್ಟು ಈಸಿ ಆಗಿದೆ ಈ ಮಾವಿನ ಕೃಷಿ. ನೀವುಗಳು ಕೂಡ ಇದೇ ತರ ಒಂದು ಮಾವಿನ ಬೆಳೀತಾ ಇದ್ರೆ, ಸೊ ಇವ್ರ ಹತ್ರ ಈ ಟಾನಿಕ್ ಕೂಡ ಸಿಕ್ಕತ್ತೆ. ನಿಮ್ಗೆ ಹೂವು ಬಿಡ್ತಿಲ್ಲ ಅಂದ್ರೆ ಆ ಟಾನಿಕ್ ವಿಡಿಯೋ ನಿಮ್ಗೆ ಇಲ್ಲಿ ಮೇಲ್ಗಡೆ ಲೆಫ್ಟ್ ಸೈಡ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ, ಲೆಫ್ಟ್ ಸೈಡ್ ಐ ಬಟನ್ ಅಲ್ಲಿ ಇದೆ. ನೀವು ಬೇಕಾದ್ರೆ ಅದನ್ನ ನೋಡಿ ಅವ್ರ ಹತ್ರ ಕೊಂಡ್ಕೊಬಹುದು. ಇದು ಪ್ಯೂರ್ಲಿ ಆರ್ಗಾನಿಕ್, ಇದು ಯಾವುದೇ ರೀತಿ ಕಮರ್ಷಿಯಲ್ ಅಲ್ಲ, ಒಬ್ರು ರೈತರು ಮಾಡಿದ್ದಾರೆ. ಸೊ ಅದರಿಂದಾಗಿ ನಾವು ಪ್ರಮೋಟ್ ಮಾಡ್ತಾ ಇದೀವಿ, ಅಷ್ಟು ಬಿಟ್ರೆ ಯಾವುದೇ ರೀತಿ ಕಮರ್ಷಿಯಲ್ ಆಗಿ ಏನು ಕೂಡ ಮಾಡ್ತಿಲ್ಲ. ಸೊ ರೈತರಿಂದ ರೈತರಿಗಾಗಿ ಒಂದು ಸಹಾಯ ಅಂತ. ಸೊ ನಿಮ್ಗಳಿಗೇನೋ ಇಷ್ಟ ಆದ್ರೆ ನೀವು ಕೊಂಡ್ಕೊಬಹುದು ಅವ್ರ ಹತ್ರ. ಅವ್ರ ನಂಬರ್ ಎಲ್ಲ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನೈಸರ್ಗಿಕ ಬದುಕು ಚಾನಲ್ ಇಂದ ಹೃದಯಪೂರ್ವಕ ವಂದನೆಗಳು, ಧನ್ಯವಾದಗಳು, ಶುಭ ದಿನ.